ಈ ಒಂದು ಆಲ್ಬಮ್ ಸಾಂಗ್ ಅವರಿಬ್ರಿಗೆ ನೆಕ್ಸ್ಟ್ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಬಿಗ್ ತೆರೆ ಮೇಲೆ ಅಂದರೆ ಒಂದು ದೊಡ್ಡ ಪರದೆ ಮೇಲೆ ಅವರಿಬ್ಬರನ್ನ ಜೋಡಿಯಾಗಿ ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಬೆಸ್ಟ್ ವಿಶಸ್ ನನ್ನ ಕಡೆಯಿಂದ ಅವ್ರಿಗೆ. ಈ ಹಳ್ಳಿ ಹುಡುಗಿರಿಗೂ ಸಾಂಸ್ಕೃತಿಕ ನಗರಿ ಮೈಸೂರಿನ ಹುಡುಗಿರಿಗೂ ಜಾಸ್ತಿ ನಂಟಿದೆ. ಸೊ ಸ್ಪಂದನ ಅವರು ಕೂಡ ಈ ಒಂದಲ್ಲಿ ಹಳ್ಳಿ ಗೆಟಪಲ್ಲಿ ಒಂದು ಕಾಣಿಸ್ಕೊಳ್ತಾರೆ, ಹೆಂಗೆ ಅನಿಸುತ್ತೆ ಅಂತ? ಅದೇ ಮೈಸೂರು ಅಂದ್ರೆ ಸಾಂಸ್ಕೃತಿಕ ನಗರಿ ಅಂತಲೇ ಹೆಸರುವಾಸಿ. ಸೊ ನಮ್ಮ ಮೈಸೂರಲ್ಲಿರೋ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಯಾರೇ ಇರ್ಬೋದು, ಎಕ್ಸ್ಪೆಷಲಿ ಹೆಣ್ಮಕ್ಳು ಅಂತ ಬಂದಾಗ ನಮಗೆ ನಮ್ಮದೇ ಆದಂಥ ಒಂದಷ್ಟು ಪ್ರತೀತಿಗಳಿರುತ್ತೆ. ಅದನ್ನು ನಾವು ರೂಢಿಸ್ಕೊಂಡಿರ್ತೀವಿ. ಬೆಂಗಳೂರಿಗೆ ಬಂದ್ವಿ ಅಥವಾ ಲಂಡನ್ಗೆ ಹೋದ್ವಿ ಅಂತ ನಾವು ಎಲ್ಲೂ ಆ ಒಂದು ಸಂಸ್ಕೃತಿನ ಮರೆಯಲ್ಲ. ಸೊ ಅದೇ ಅವಳು ಮೈಸೂರು ಹುಡುಗಿ ಆಗಿರೋದ್ರಿಂದ ಅದನ್ನು ಅವಳು ನೀಟಾಗಿ ಚೆನ್ನಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾಳೆ. ಸೊ ಐ ಥಿಂಕ್ ಶಿ ಲವ್ಸ್ ಟ್ರೆಡಿಷ್ನಲ್ ಅಂತ ಅನಿಸುತ್ತೆ. ಎಸ್ ಮ್ಯಾಮ್, ಈಗ ನೀವು ಬಿಗ್ ಬಾಸ್ ನೋಡಿರ್ತೀರ. ಬಿಗ್ ಬಾಸ್ ನೋಡಿದಾಗ ಹೆಂಗೆ ಅನಿಸ್ತಿತ್ತು? ನಿಮ್ಮ ಫ್ರೆಂಡ್ಸ್ ಒಂದು ರಿಯಾಲಿಟಿ ಶೋ ಅಲ್ಲಿದ್ದಾರೆ ಅಂತಂದಾಗ ಅವರ ಒಂದು ಫ್ಯಾನ್ಡಮ್ ನೋಡಿದಾಗ ಆಚೆ ಕಡೆ ಅವರಂತೂ ನೋಡೋಕ್ಕಾಗಲ್ಲ, ಅವ್ರಿಗೆ ಹೊರಗಡೆ ಏನೆಲ್ಲ ನಡೀತಾ ಇದೆ, ಫ್ಯಾನ್ಡಮ್ ಏನೇನು ಮಾತಾಡ್ಕೊಳ್ತಿದ್ದಾರೆ ಅಂತಂದಾಗ, ಸೊ ನೀವು ಯಾವ ರೀತಿ ಎಂಜಾಯ್ ಮಾಡ್ತಿದ್ರಿ ಇಬ್ಬರು ಬಿಗ್ ಬಾಸಲ್ಲಿದ್ದಾಗ? ನಾನು ಅದೇ ನನಗೆ ನಮ್ಮ ಭರ್ಜರಿ ಬ್ಯಾಚುಲರ್ಸಲ್ಲಿ ಗಿಲ್ಲಿ ಇದ್ದರು, ಆ್ಯಂಡ್ ಧನು ಇದ್ದರು, ಆ್ಯಂಡ್ ಸ್ಪಂದನ, ಆ್ಯಂಡ್ ರಾಶಿಕಾ ಶೆಟ್ಟಿ ಈಸ್ ಮೈ ಫ್ರೆಂಡ್, ಅಭಿ, ತುಂಬ ಜನ ಗೊತ್ತಿರೋ ಫ್ರೆಂಡ್ಸ್ ಎಲ್ಲರೂ ಇರೋದ್ರಿಂದ ಇವ್ರ ಮೇಲೆ ಇವ್ರ ಕೆಳಗೆ ಅಂತ ಹಾಕೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ನಾನು ಸ್ವಲ್ಪ ಬಿಗ್ ಬಾಸ್ ಅಷ್ಟು ಫಾಲೋ ಮಾಡಿಲ್ಲ, ಮಾಮೂಲಿ ಸ್ಕ್ರೋಲ್ ಮಾಡೋವಾಗ ನೋಡಿದ್ದೆ ಜಾಸ್ತಿ. ಖುಷಿ ಆಗ್ತಿತ್ತು, ಎಲ್ಲ ಫ್ರೆಂಡ್ಸು ಲೈಕ್ ಎಲ್ಲರೂ ಇರಲಿ ಕೊನೆ ತನಕ ಅಂತ ಅನ್ನೋ ಭಾವನೆ ಬರ್ತಿತ್ತು. ಆ್ಯಂಡ್ ಅವ್ರ ಫ್ಯಾನ್ ಬೇಸ್ ನೋಡಿನೂ ಖುಷಿ ಆಗ್ತಿತ್ತು, ಇನ್ನೂ ಜಾಸ್ತಿ ಆಗಲಿ ಫ್ಯಾನ್ ಬೇಸ್ ಆಗಲಿ ಆ್ಯಂಡ್ ಒಳ್ಳೆ ಪ್ರಶಂಸೆಗಳು ಬರಲಿ ಅವ್ರಿಗೆ ಅನ್ನೋದು ಅನಿಸ್ತಿತ್ತು ಅಷ್ಟೇ. ನೆಕ್ಸ್ಟ್ ಅವಕಾಶ ಸಿಕ್ಕರೆ ನೀವು ಹೋಗ್ತೀರಾ? ನನಗೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ಕಾಲ್ ಬಂದಿತ್ತು. ಟು ಬಿ ಆನೆಸ್ಟ್ಲಿ ಐ ಆಮ್ ಟೆಲ್ಲಿಂಗ್, ಗಿಲ್ಲಿ ಇದು ಸೀಸನಲ್ಲಿ ನಂಗೆ ಕಾಲ್ ಬಂದಿತ್ತು. ಬಟ್ ಕೆಲವೊಂದು ಕಾರಣಾಂತರಗಳಿಂದ ನನಗೆ ಹೋಗ್ಲಿಕ್ಕಾಗಿಲ್ಲ. ನೋಡೋಣ ಈ ವರ್ಷ. ಬಹುಶಃ ಹೋಗಿದ್ರೆ ನಿಮ್ಮ ಮತ್ತು ಗಿಲ್ಲಿಯವರ ಕಾಂಬಿನೇಷನ್ ಚೆನ್ನಾಗಿರ್ತಿತ್ತ ಅಂತ, ಬಿಕಾಸ್ ಭರ್ಜರಿ ಬ್ಯಾಚುಲರ್ಸ್ ಆ ಒಂದು ರ್ಯಾಪು ಇರ್ತಿತ್ತಲ್ಲ, ಹಾಗಾಗಿ. ಇಲ್ಲ, ಖಂಡಿತ ಚೆನ್ನಾಗಿರ್ತಿತ್ತು. ಯಾಕಂದರೆ ನೀವು ನಂಬಲ್ಲ, ಭರ್ಜರಿ ಬ್ಯಾಚುಲರ್ಸಲ್ಲಿ ನವಾಜ್ ಇಸ್ ಮೈ ಪಾರ್ಟ್ನರ್ ಅಲ್ಲ, ನವಾಜ್ ಪಾರ್ಟ್ನರ್ ಆಗಿದ್ದು. ಬಟ್ ಹೆಂಗಾಗ್ತಿತ್ತು ಅಂದರೆ ನಂದು ನವಾಜ್ ಕಂಟೆಂಟಲ್ಲಿ ತುಂಬ ಹಾವಳಿ ಕೊಡ್ತಿದ್ದೆ ಗಿಲ್ಲಿ. ಸೊ ಏನೇ ಮಾಡಿದ್ರು ನಂದಲ್ಲಿ ಇಡಲಿ ಅಂತ ಯೂಸ್ ಟು ಲೈಕ್ ಏನೋ ಒಂದು ಮಿಸ್ ಮಾಡೋದು. ನಾನು ಎಷ್ಟು ಸಲ ಬೈದಿದ್ದೀನೋ ಅವನಿಗೆ ಒಂಥರ. ನನಗೆ ಗಿಲ್ಲಿಗೆ ಒಂದು ರ್ಯಾಪು ಇರಲಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಶೋಲಿ ನಾನು ಓಕೆ ಹಾಯ್ ಅಂದರೆ ಹಾಯ್, ಬಾಯ್ ಅಂದರೆ ಬಾಯ್, ಇಬ್ಬರು ಅಷ್ಟೇ. ಅವನು ಅಷ್ಟೇ ನಾನೇನು ಜಾಸ್ತಿ ನಾನು ಮಾತಾಡ್ತಿರ್ಲಿಲ್ಲ. ಬಟ್ ಶೋ ಟೈಮಲ್ಲಿ ಮಾತ್ರ ನಮ್ಮದು ಇದಂತ ಬಂದಾಗ ಸ್ಪಾಟಲ್ಲಿ ಏನೋ ಒಂದು ಹಾಳು ಮಾಡ್ತಿದ್ದ, ಅಂದರೆ ಎಂಟರ್ಟೈನೇ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಇನ್ನೂ ಅದನ್ನು ಚೆನ್ನಾಗೇ ಮಾಡ್ತಿದ್ದ ಪಾಪ ಗಿಲ್ಲಿ. ಸೊ ನನಗೆ ಅವಾಗ ಬೈಕೋತಿದ್ದೆ ನಾನು, ಯಾಕೆ ಇವ್ನು ನಮ್ಮ ಕಂಟೆಂಟ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಿತ್ತು. ಬಟ್ ಅದೇ ಫನ್ನಾಗಿ ಆ್ಯಕ್ಚುಲಿ ಆ ವಿಡಿಯೋಸೇ ತುಂಬ ಮಿಲಿಯನ್ಸ್ ಟುಗೆದರ್ ಓಡ್ತಾ ಇತ್ತು.